ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ನಡುವಿನ ಆಸ್ತಿ ಗಳಿಕೆ ವಿಚಾರ ಈಗ ಟಾಕ್ ಫೈಟ್ ಬೀದಿ ರಂಪ. ಕಳೆದ 2-3 ದಿನದಿಂದ ಬೈಕೋತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಸವಾಲು ಹಾಕ್ಕೊಳ್ತಾರೆ. ಒಬ್ಬರಿಗೊಬ್ಬರು ಚರ್ಚೆಗೆ ಬನ್ನಿ ಅಂತಾರೆ. ಅದೊಂದನ್ನು ಬಿಟ್ಟು ಇನ್ನೇನು ನಡೆಯಲ್ಲ. ಬರೀ ವ್ಯರ್ಥ ಗಡ ಅಂತ ಹಳೆಯ ಸೀಮೆಣ್ಣೆ ಟೀನ್ನಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಅಳ್ಳಾಡ್ಸೋ ಶಬ್ದ ಮಾಡಂಗೆ ಮಾಡ್ತಾರೆ. ಬರೀ ಡಬ 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 ಅಂತ ಸಾಕಾಗೋಗಿದೆ ನಮ್ಗಳಿಗೂ. ಇದನ್ನ ರಾಜ್ಯದ ಜನರ ಮುಂದೆ ಚರ್ಚೆ ಮಾಡಿ, ಯಾರು ಬೇಡ ಅಂದಿರೋರು, ಯಾವ ವೇದಿಕೆ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಬರೀ ಸವಾಲು. ಈ ಬೀದಿನಲ್ಲಿ ಸಣ್ಣದಾಗಿ ಪುಡಿ ರೌಡಿಗಳ ತರ ಒಳ್ಳೆ ಅವ್ರು ಯಾರೋ ಕೆಲವರೆಲ್ಲ ಮಾಡ್ತಾರಂತಲ್ಲ, ಹೆದರ್ಸ್ತಾ ಇರ್ತಂತೆ, ಹವಾ ಕೊಡ್ತಾರೆ ಎಲ್ಲರೂ. ಇಲ್ಲಿ ಕುಮಾರಸ್ವಾಮಿ ಬಿಸ್ನೆಸ್ ಇಲ್ಲದೆ ಆಸ್ತಿ ಮಾಡಿದ್ದಾರೆ ಅಂತ ಚಲುವರಾಯಸ್ವಾಮಿ ಇವ್ರಿಗೇನು ಗೊತ್ತಿತ್ತು? ನೀವು ಜೊತೆನೆಲ್ಲ ಇದ್ರಲ್ಲ, ಆಗೇನು ಮಾಡ್ತಾ ಇದ್ರಿ? ಕಳೆಗ ಬೀಜ ತಿಂತಾ ಇದ್ರ ನೀವು? ಕುಮಾರಸ್ವಾಮಿ ಜೊತೆಲಿ ಇದ್ದಾಗ ಕಳೆಗ ಬೀಜ ತಿಂತಿದ್ರ ನೀವು? ಅಥವಾ ಸೇಬಣ್ಣನ ಬಾಯಿ ತುರ್ಕೊಂಡ್ಬಿಟ್ಟಿದ್ರು ಮಾತಾಡೋಕ್ಕಾಗಲ್ಲ ಅಂತ ಈಗ ಹೊಡೆದು ಬಿಡ್ತಾ ನಿಮಗೆ? ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಅರ್ಥನೇ ಆಗಲ್ಲ. ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನ ಡಿಸಿಎಂ ಕೆಳಕ್ಕೆ ನೋಡಿದ್ದಾರೆ. ಡಿಸಿಎಂ ಹೇಳಿಕೆಗಳು ಪಾದಯಾತ್ರೆ ದಾರಿ ತಪ್ಪಿಸೋ ಪ್ರಯತ್ನ ಅಂತಾರೆ. ಅಶೋಕ್ ವ್ಯಾಖ್ಯಾನ ಅಂತ. ಈ ಸುಮ್ಮನೆ ಖಾಲಿ ಟಿನ್ಗಳು ಶಬ್ದ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ರಪ್ಪ ಜನ. ಪ್ರಯೋಜನ ಇಲ್ಲ. ಅದೇನು ಪ್ರಯೋಜನ? ಏನು ಶಬ್ದ ಮಾಡ್ಕೊತಾ ಇರಿ ಅನ್ಬೇಕು ಅಷ್ಟೇ. ಪ್ರತಿ ಸರಿನೂ ಇದೆ ಚರ್ಚೆ. ಬರೀ ಇದೆ ಆಯ್ತು. ಎಸ್, ರಾಜಕಾರಣಿಗಳು ಫಸ್ಟು ನಿಮ್ಮ ಸ್ಟೇಬಲ್ ಪರ್ಫೆಕ್ಟ್ ಬಿಸ್ನೆಸ್ ಇಲ್ಲದೆ ಇದ್ದಾಗ ನೀವು ಸುಮ್ಮನೆ ನಿಮ್ಮ ಆಸ್ತಿಗಳ ಬಗ್ಗೆ ಮಾತಾಡ್ಕೊಳ್ಳೋದು ಸೂಕ್ತ ಅಲ್ಲ. ಯೋಚನೆ ಮಾಡ್ಕೊಳ್ಳಿ. ಮಾತಾಡ್ತಿದ್ರೆ ಹೇಳ್ತೀನಿ ಬಿಚ್ಚಿಟ್ಟು ಬಿಡ್ತಾರೆ ಅಂತ ಇವರು. ಅವ್ರು ಬಿಚ್ಚಿಟ್ಟು ಬಿಡ್ತೀವಿ ಇಂಥವ್ರು. ಅದೊಂದು ಲೈನ್ ಯಾವಾಗಲೂ ನೋಡೇ ಇಲ್ಲ. ಬರೀ ಬೋಳೆ ಆಗೋಯ್ತು. ಬರೀ ಈ ಬೂಸಾಟಾಕು ನಿಮ್ದು ಇವು ಎಲ್ಲರದುವೆ. ರಾಜ್ಯದ ಜನಕ್ಕೆ ಗೊತ್ತೇ ಆಗಲ್ಲ ಅದೇನು ಅಂತ. ಎಸ್, ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.